ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಸುಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಪರಾಭವ ನಾಮ ಸಂವತ್ಸರದ ವಸಂತ ಋತು ಚೈತ್ರ ಶುದ್ಧ ಪಾಡ್ಯ ಗುರುವಾರದಂದು ಚಂದ್ರಮಾನ ಯುಗಾದಿಯ ಆಚರಣೆ ನಡೆಯಿತು. ಗಾಂಜಾ ಮಾದಕ ವಸ್ತು ಸೇವನೆ, ಇಬ್ಬರ ಬಂಧನ. ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಬಂಧನ. ಪ್ರಪ್ರಥಮ ಬಾರಿಗೆ ಶಿರಸಿಯ ಯುಗಾದಿ ಉತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೀಯ ಶಿವತಾಂಡವ ಲೇಸರ್ ಬೀಮ್ ಶೋ. ಮಾರಿಕಾಂಬೆಗೆ ಶಾಸಕ ಭೀಮಣ್ಣ ನಾಯ್ಕ್ ದಂಪತಿಗಳಿಂದ ವಿಶೇಷ ಪೂಜೆ. ಸಾರಿಗೆ ಇಲಾಖೆಯ ನೂತನ ಬಸ್ಗಳಿಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರಿಂದ ಚಾಲನೆ. ಚಂದ್ರಮಾನ ಯುಗಾದಿಯಂದು ಶಕ್ತಿ ದೇವತೆ ಶ್ರೀ ಮಾರಿಕಾಂಬೆಯ ದರ್ಶನ ಪಡೆದು ಪುನೀತರಾದ ಭಕ್ತವೃಂದ. ಶುಭಾ ಹೆಗಡೆ ಅವರಿಗೆ PhD ಪದವಿ. ಸದಸ್ಯ ಗ್ರಾಹಕರಿಗೆ ಸಿಬ್ಬಂದಿಗಳಿಗೆ ಸಾಂಕೇತಿಕವಾಗಿ ಬೇವು ಬೆಲ್ಲ ವಿತರಿಸುವುದರ ಮೂಲಕ ಯುಗಾದಿ ಹಬ್ಬದ ಶುಭಾಶಯ ಕೋರಿದರು. ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜನತಾ ದರ್ಶನ. ಶ್ರೀ ಸುಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಪರಾಭವ ನಾಮ ಸಂವತ್ಸರದ ವಸಂತ ಋತು ಚೈತ್ರ ಶುದ್ಧ ಪಾಡ್ಯ ಗುರುವಾರದಂದು ಚಂದ್ರಮಾನ ಯುಗಾದಿಯ ಆಚರಣೆ ನಡೆಯಿತು. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಹಾಗೂ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಪರಾಭವ ನಾಮ ಸಂವತ್ಸರದ ಪಂಚಾಂಗ ಶ್ರವಣ ಪಾನಕ ಪೂಜೆ ಕಾರ್ಯಕ್ರಮವು ನೆರವೇರಿತು. ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆಯವರು ಈ ವರ್ಷದ ಶುಭಾಶುಭ ಫಲಗಳನ್ನು ವಿವರಿಸಿ ಪಂಚಾಂಗವನ್ನು ಪಠಿಸಿದರು. ಪುರೋಹಿತರಾದ ವೇದಮೂರ್ತಿ ಚಿನ್ಮಯ ಜೋಶಿ, ಪಾಠಶಾಲೆಯ ಉಪಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು, ಗ್ರಾಮದವರು, ಶಿಷ್ಯ ಭಕ್ತರು ಉಪಸ್ಥಿತರಿದ್ದರು. ಬದುಕಿನ ಎಲ್ಲ ಕಷ್ಟಗಳೆಂಬ ಕಹಿ ದೂರವಾಗಲಿ, ಬರೀ ಖುಷಿಯ ಸಿಹಿಯಷ್ಟೇ ತುಂಬಿರಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಹೋಟೆಲ್ ಆದ್ಯ ಗ್ರ್ಯಾಂಡ್, ಯಲ್ಲಾಪುರ ರಸ್ತೆ, ಶಿರಸಿ. ಬದುಕಿನ ಎಲ್ಲ ಕಷ್ಟಗಳೆಂಬ ಕಹಿ ದೂರವಾಗಲಿ, ಬರೀ ಖುಷಿಯ ಸಿಹಿಯಷ್ಟೇ ತುಂಬಿರಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಹೋಟೆಲ್ ಆದ್ಯ ಗ್ರ್ಯಾಂಡ್, ಯಲ್ಲಾಪುರ ರಸ್ತೆ, ಶಿರಸಿ. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸರು ಇಬ್ಬರನ್ನ ಬಂಧಿಸಿದ ಘಟನೆ ಜರುಗಿದೆ. ಅಬ್ದುಲ್ ಘನಿ ಪ್ರಾಯ 25 ವರ್ಷ, ವೃತ್ತಿ ಕೂಲಿ, ವಿಳಾಸ ಕಸ್ತೂರ್ಬಾನಗರ, ಹಾಗೂ ಕೃಷ್ಣ ಆಚಾರಿ 19 ವರ್ಷ, ಬಚ್ಗಾಂವ್ ಬಂಧಿತ ಆರೋಪಿಯಾಗಿದ್ದಾನೆ. ಶಿರಸಿ ನಗರದ ಸ್ಟೇಡಿಯಂ ಹತ್ತಿರ ಸಿಕ್ಕವರಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ದೀಪನ್ MN IPS, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ G ಕೃಷ್ಣಮೂರ್ತಿ, ಶ್ರೀ ಜಗದೀಶ್ M ಹಾಗೂ ಶಿರಸಿ ಉಪವಿಭಾಗದ DSP ಶ್ರೀಮತಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ PSI ಬಸವರಾಜ್ ಕನಶೆಟ್ಟಿರವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಸಂದೀಪ್, ರಾಕೇಶ್, ಸಂತೋಷ್, ಅರುಣ್, ಮಂಜುನಾಥ್, ಹನುಮಂತ್ ವಾಲಿಕಾರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಬ್ರೌನ್ ವುಡ್, ಜಗತ್ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿ ಲಭ್ಯ. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ಹಾಗೂ ವಿಶೇಷ ಕೊಡುಗೆಗಳು. ಇಂದೇ ಭೇಟಿ ನೀಡಿ ಬ್ರೌನ್ ವುಡ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಬ್ರೌನ್ ವುಡ್, ಜಗತ್ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿ ಲಭ್ಯ. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ಹಾಗೂ ವಿಶೇಷ ಕೊಡುಗೆಗಳು. ಇಂದೇ ಭೇಟಿ ನೀಡಿ ಬ್ರೌನ್ ವುಡ್. ಪಟ್ಟಣದ KSRTC ಬಸ್ ಡಿಪೋ ಬಳಿ ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಮುಡ್ಗೋಡ್ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನು ಇಂದೂರು ಗ್ರಾಮದ ಕುನ್ನೂರು ಓಣಿಯ ನಿವಾಸಿ ಅಕ್ಬರ್ ಮೌಲಾ ಸಾಬ್ ಸೈಯದ್ ಅಲಿ ಎಂದು ಗುರುತಿಸಲಾಗಿದೆ. ಈತನು ಇಂದು ಬೆಳಗ್ಗೆ ಸುಮಾರು 11:54 ಗಂಟೆಗೆ ಶಿರಸಿ ಹುಬ್ಬಳ್ಳಿ ಮಾರ್ಗದ ರಾಜ್ಯ ಹೆದ್ದಾರಿ 69ರ ಬಸ್ ಡಿಪೋ ಬಳಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಗಾಂಜಾ ಇಟ್ಟುಕೊಂಡು ಗ್ರಾಹಕರಿಗಾಗಿ ಕಾಯುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿದ್ದಾರೆ.
ದಾಳಿಯ ವೇಳೆ ಸುಮಾರು 12,000 ರೂಪಾಯಿ ಮೌಲ್ಯದ 184 ಗ್ರಾಂ ಗಾಂಜಾ ಹಾಗೂ ಆರೋಪಿಯ ಬಳಿಯಿದ್ದ 360 ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಜಿ ಹಾಗೂ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಮುಂಡಗೋಡ್ ಪೊಲೀಸ್ ಇನ್ಸ್ಪೆಕ್ಟರ್ ರಂಗನಾಥ್ ನೀಲಮ್ಮನವರ ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ್ ಗೌಡರ್, ಎಎಸ್ಐ ಸೋಮಶೇಖರ್ ಮೇತ್ರಿ ಹಾಗೂ ಸಿಬ್ಬಂದಿಗಳಾದ ಕೋಟೇಶ್ ನಾಗರವಳ್ಳಿ, ಅಣ್ಣಪ್ಪ ಬುಡಿಗೇರ್, ಮಹಾಂತೇಶ್ ಮುದೋಳ್, ನಾಗಪ್ಪ ಮೊಟರಗಿ ಮತ್ತು ಬಸವರಾಜ್ ಒಡೆಯರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಹೋಮ್ ಝೋನ್ ಫರ್ನಿಚರ್ಸ್, ಇಂಟೀರಿಯರ್ಸ್, ಕರ್ಟನ್ಸ್, ವಾಲ್ಪೇಪರ್ಸ್, ಎಲೆಕ್ಟ್ರಾನಿಕ್ಸ್, ಹೋಮ್ ಅಪ್ಲಯನ್ಸಸ್, ಜಗತ್ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಮನೆಯ ಅಳತೆಗೆ ಅನುಗುಣವಾಗಿ ಕಸ್ಟಮೈಸ್ ಫರ್ನಿಚರ್ಸ್ ಮಾಡಿಕೊಡಲಾಗುವುದು. ಹಿಂದೆ ಭೇಟಿ ನೀಡಿ ಹೋಮ್ ಝೋನ್. ಶಿರಸಿ ನಗರದಲ್ಲಿ ನಡೆಯಲಿರುವ ಈ ಬಾರಿಯ ಯುಗಾದಿ ಉತ್ಸವವು ವಿಶೇಷ ಆಕರ್ಷಣೆಯೊಂದಿಗೆ ಗಮನ ಸೆಳೆಯುತ್ತಿದೆ. ಮರಾಠಿಕೊಪ್ಪ ಗೆಳೆಯರ ಬಳಗದ ವತಿಯಿಂದ ವಿಶಿಷ್ಟ ಹಾಗೂ ನವೀನ ತಂತ್ರಜ್ಞಾನವನ್ನು ಒಳಗೊಂಡ ಅದ್ದೂರಿ ಬಂಡಿ ತೋರುಗೆ ಆಯೋಜಿಸಲಾಗಿದ್ದು, ಸಾರ್ವಜನಿಕರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಶಿವ ತಾಂಡವ ಆಗಿದ್ದು, ಸೃಷ್ಟಿ, ಸ್ಥಿತಿ ಮತ್ತು ವಿನಾಶ ಎಂಬ ದೈವಿಕ ಪ್ರಕ್ರಿಯೆಯನ್ನು ಕಲಾತ್ಮಕವಾಗಿ ಚಿತ್ರಿಸುವ ನೃತ್ಯ ರೂಪಕವಾಗಿದೆ. ಸಾಮಾನ್ಯವಾಗಿ ನಟರಾಜನ ರೂಪದಲ್ಲಿ ಕಾಣಿಸಿಕೊಳ್ಳುವ ಈ ಮಹತ್ವದ ತಾತ್ವಿಕ ಅಭಿವ್ಯಕ್ತಿಯನ್ನು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಲೇಸರ್ ಬೀಮ್ ಶೋ ಹಾಗೂ ಆಕರ್ಷಕ ಗ್ರಾಫಿಕ್ಸ್ ಮೂಲಕ ಜೀವಂತವಾಗಿ ಪ್ರದರ್ಶಿಸಲಾಗುವುದು. ವಿಶೇಷವಾಗಿ ಈ ಪ್ರದರ್ಶನವನ್ನು ಸುಮಾರು 10 ಕಿಲೋಮೀಟರ್ ದೂರದವರೆಗೂ ವೀಕ್ಷಿಸಲು ಸಾಧ್ಯವಾಗಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಇದು ಜಿಲ್ಲೆಯಲ್ಲಿ ಅಪರೂಪದ ಹಾಗೂ ಮೊದಲ ಬಾರಿಗೆ ನಡೆಯುವ ಪ್ರಯತ್ನವಾಗಿದ್ದು, ಸಾವಿರಾರು ಜನರನ್ನು ಸೆಳೆಯುವ ನಿರೀಕ್ಷೆ ಇದೆ. ಈ ಕುರಿತು ಮರಾಠಿಕೊಪ್ಪ ಗೆಳೆಯರ ಬಳಗದ ಪರವಾಗಿ ಪ್ರಕಟಣೆ ನೀಡಿರುವ ಮಾಜಿ ನಗರಸಭಾ ಸದಸ್ಯರಾದ ಶ್ರೀಧರ್ ಮೊಗೇರ್ ಅವರು, ಶಿರಸಿ ನಗರದ ಎಲ್ಲ ನಾಗರಿಕರು ಹಾಗೂ ಸಜ್ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಉಜ್ವಲಗೊಳಿಸುವ ಈ ಕಾರ್ಯಕ್ರಮವು ಸಂಸ್ಕೃತಿ ಮತ್ತು ತಂತ್ರಜ್ಞಾನಗಳ ಸಮ್ಮಿಲನದ ಅದ್ಭುತ ಉದಾಹರಣೆಯಾಗಲಿದೆ ಎಂದು ತಿಳಿಸಲಾಗಿದೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ನಂಬರ್ 1 ಸಹಕಾರಿ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಕಾರವಾರ. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್, ಪ್ರಧಾನ ಕಚೇರಿ, ಕಾರವಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513833303. ಯುಗಾದಿ ಹಬ್ಬದ ಪ್ರಯುಕ್ತ ಶಿರಸಿಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಕುಟುಂಬ ಸಮೇತವಾಗಿ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಹೊಸ ವರ್ಷದ ಆರಂಭದ ದಿನದಂದು ಶಕ್ತಿ ದೇವತೆಯ ದರ್ಶನ ಪಡೆದ ಶಾಸಕರು ಕ್ಷೇತ್ರದ ಜನರ ಸುಖ, ಶಾಂತಿ ಹಾಗೂ ನೆಮ್ಮದಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಶಿರಸಿ ನಗರದ ಸಾರಿಗೆ ಇಲಾಖೆಗೆ ಸೇರ್ಪಡೆಯಾದ ನೂತನ ಬಸ್ಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ಇಂದು ಹಸಿರು ನಿಶಾನೆ ತೋರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ನೂತನ ಬಸ್ಗಳಿಗೆ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಶಿರಸಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಹಾಗೂ ಉತ್ತರ ಕನ್ನಡ ಸಾರಿಗೆ ಇಲಾಖೆಯ ಡಿಸಿ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಬ್ಬದ ದಿನದಂದೇ ಹೊಸ ಬಸ್ಗಳು ರಸ್ತೆಗಿಳಿದಿರುವುದು ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಂತಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಚಂದ್ರಮಾನ ಯುಗಾದಿಯಂದು ಶಕ್ತಿ ದೇವತೆ ಶ್ರೀ ಮಾರಿಕಾಂಬೆಯ ದರ್ಶನ ಪಡೆದು ಪುನೀತರಾದ ಸಾವಿರಾರು ಭಕ್ತರು.
ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿರುವ ಶುಭಾ ನರಸಿಂಹ ಹೆಗಡೆ ಇವರಿಗೆ ಡಾಕ್ಟರ್ ರಜಿನಾ ಸೈಯದ್ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಬೆಂಗಳೂರಿನ ಸಿಎಂಆರ್ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ನೀಡಿ ಗೌರವಿಸಿದೆ. ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಲಿಮಿಟೆಡ್ ಶಿರಸಿಯ ಸೂಪರ್ ಮಾರ್ಕೆಟ್ನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ಮತ್ತಿಘಟ್ಟ ಇವರು ಸದಸ್ಯ ಗ್ರಾಹಕರಿಗೆ ಸಿಬ್ಬಂದಿಗಳಿಗೆ ಸಾಂಕೇತಿಕವಾಗಿ ಬೇವು ಬೆಲ್ಲ ವಿತರಿಸುವುದರ ಮೂಲಕ ಯುಗಾದಿ ಹಬ್ಬದ ಶುಭಾಶಯ ಕೋರಿದರು. ಸನಾತನ ಹಿಂದೂ ಧಾರ್ಮಿಕ ಪಂಚಾಂಗದ ಪ್ರಕಾರ ಭಾರತೀಯರಿಗೆ ನಿಜ ಅರ್ಥದಲ್ಲಿ ಹೊಸ ವರ್ಷ ಯುಗಾದಿಯ ಶುಭ ದಿನದಿಂದ ಪ್ರಾರಂಭವಾಗಲಿದ್ದು, ನೂತನ ಪರಾಭವ ಸಂವತ್ಸರದಲ್ಲಿ ಯಾವುದೇ ವಸ್ತುವಿನ ಅಭಾವವಾಗದೆ, ಯಾವುದೇ ವ್ಯಕ್ತಿ ಪರಾಭವಗೊಳ್ಳದೆ ಎಲ್ಲರಿಗೂ ಆರೋಗ್ಯ, ಆರ್ಥಿಕ ಭಾಗ್ಯಗಳು ಒದಗಿ ಬರಲಿ, ಎಲ್ಲರೂ ನೋವುಗಳನ್ನು ಮರೆತು ಸಂತಸದಿಂದ ಬದುಕುವಂತಾಗಲಿ ಎಂದು ಆಶಿಸಿದರು. ಸಂಘದ ಉಪಾಧ್ಯಕ್ಷರಾದ ಶ್ರೀ ಎಂಎನ್ ಭಟ್ ತೋಟಿಮನಿ, ನಿರ್ದೇಶಕರು, ಸಲಹಾ ಸಮಿತಿ ಸದಸ್ಯರು, ಪ್ರಧಾನ ವ್ಯವಸ್ಥಾಪಕ ಶ್ರೀ ಗಿರೀಶ್ ಹೆಗಡೆ, ಸದಸ್ಯರು, ಗ್ರಾಹಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದು ಗ್ರಾಹಕರಿಗೆ ಯುಗಾದಿ ಶುಭಾಶಯ ಕೋರಿದರು. ನಂತರ ಸಂಘದ ಸಿಬ್ಬಂದಿಗಳು ಆಗಮಿಸಿ ಎಲ್ಲ ಗ್ರಾಹಕರಿಗೆ ಸಂಜೆ ವ್ಯವಹಾರ ಮುಕ್ತಾಯದ ವೇಳೆಗೆ ಬೇವು ಬೆಲ್ಲ ನೀಡುವುದರ ಮೂಲಕ ಯುಗಾದಿಯ ಶುಭಾಶಯ ತಿಳಿಸಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರರಾದರು. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಾಳ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ 20ರಂದು ಮಧ್ಯಾಹ್ನ 3:30 ಗಂಟೆಗೆ ಭಟ್ಕಳದ ಸಚಿವರ ಕಚೇರಿಯಲ್ಲಿ ಜನತಾ ದರ್ಶನ ನಡೆಯಲಿದ್ದು, ಸಚಿವರು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಲಿದ್ದಾರೆ. ಸಾರ್ವಜನಿಕರು ಜನತಾ ದರ್ಶನದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಸುಂದರ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಪರಾಭವ ನಾಮ ಸಂವತ್ಸರದ ವಸಂತ ಋತು ಚೈತ್ರ ಶುದ್ಧ ಪಾಡ್ಯ ಗುರುವಾರದಂದು ಚಂದ್ರಮಾನ ಯುಗಾದಿಯ ಆಚರಣೆ ನಡೆಯಿತು. ಗಾಂಜಾ ಮಾದಕ ವಸ್ತು ಸೇವನೆ, 2 ಬಂಧನ. ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಬಂಧನ. ಪ್ರಪ್ರಥಮ ಬಾರಿಗೆ ಶಿರಸಿಯ ಯುಗಾದಿ ಉತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೀಯ ಶಿವತಾಂಡವ ಲೇಸರ್ ಬೀಮ್ ಶೋ. ಮಾರಿಕಾಂಬೆಗೆ ಶಾಸಕ ಭೀಮಣ್ಣ ನಾಯ್ಕ್ ದಂಪತಿಗಳಿಂದ ವಿಶೇಷ ಪೂಜೆ. ಸಾರಿಗೆ ಇಲಾಖೆಯ ನೂತನ ಬಸ್ಗಳಿಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರಿಂದ ಚಾಲನೆ. ಚಂದ್ರಮಾನ ಯುಗಾದಿಯಂದು ಶಕ್ತಿ ದೇವತೆ ಶ್ರೀ ಮಾರಿಕಾಂಬೆಯ ದರ್ಶನ ಪಡೆದು ಪುನೀತರಾದ ಭಕ್ತವೃಂದ. ಶುಭಾ ಹೆಗಡೆ ಅವರಿಗೆ ಪಿಎಚ್ಡಿ ಪದವಿ. ಸದಸ್ಯ ಗ್ರಾಹಕರಿಗೆ, ಸಿಬ್ಬಂದಿಗಳಿಗೆ ಸಾಂಕೇತಿಕವಾಗಿ ಬೇವು ಬೆಲ್ಲ ವಿತರಿಸುವುದರ ಮೂಲಕ ಯುಗಾದಿ ಹಬ್ಬದ ಶುಭಾಶಯ ಕೋರಿದರು. ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜನತಾ ದರ್ಶನ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.